ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಎಂಬ್ರಾಯ್ಡ್ರಿ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಲೈನಿಂಗ್ನ ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀವಿ. ಫಸ್ಟು ನಾವು ಏನು ನೆಕ್ಕು ಉದ್ದ ಇರುತ್ತೆ ಅದನ್ನ ಇಟ್ಕೋಬೇಕು. ನಾವು ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡು ನೀಟಾಗಿ ಅದ್ರ ಮೇಲೆ ಸ್ಟಿಚ್ ಮಾಡಿ ಪಕ್ಕದಲ್ಲೇ ನಂತರ ಕಟ್ ಮಾಡಿ ನ್ಯಾಚ್ ಮಾಡಿ ಟರ್ನ್ ಮಾಡಬೇಕಾಗುತ್ತೆ. ಟರ್ನ್ ಮಾಡಿದ ಮೇಲೆ ಕೂಳೆ ಲೈನಿಂಗ್ ಕಡೆ ಬರೋ ಥರ ನೋಡಿಕೊಂಡು ನಾವು ಕಿನಾರಿ ಸ್ಟಿಚ್ನ ಹಾಕಬೇಕು. ನಂತರ ಟರ್ನ್ ಮಾಡಿದರೆ ನೀಟಾಗಿ ಬರುತ್ತೆ. ಟರ್ನ್ ಮಾಡಿದ ಮೇಲೆ ನಾವು ಸ್ಟಿಚ್ನ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಎಲ್ಲ ಲೈನಿಂಗೆಲ್ಲ ಮೇಲೆ ಬರ್ತಾ ಇರುತ್ತೆ, ಅದು ನೀಟಾಗಿ ಕಾಣಲ್ಲ, ಫಿನಿಶಿಂಗ್ ಇರಲ್ಲ. ಇವಾಗ ಗ್ರೀನ್ ಪಾರ್ಟ್ ಕಾಣಿಸ್ತಾ ಇದೆಯಲ್ವಾ ನಿಮಗೆ, ಆ ಗ್ರೀನ್ ಪಾರ್ಟ್ ಹತ್ರನೇ ನಾವು ಏನು ಮಾಡಬೇಕು, ಒಂದು ಟೆನ್ಷನ್ ಸ್ಟಿಚ್ನ ಹಾಕ್ತಾ ಹೋಗಬೇಕು. ನೀಟಾಗಿ ಈ ಥರ ಎಳ್ಕೊಂಡು ನಾವು ಟೆನ್ಷನ್ ಸ್ಟಿಚ್ ಹಾಕಬೇಕಾಗುತ್ತೆ. ಆಮೇಲೆ ಇನ್ನೊಂದು ನಾವು ನೆಕ್ಕನ್ನ ಮಾರ್ಕ್ ಮಾಡ್ಕೋಬೇಕಲ್ವ, ಇನ್ನೊಂದು ಸೈಡು ವರ್ಕ್ ಇರಲ್ಲ ಅಲ್ಲಿ, ಆವಾಗ ಸ್ಟಿಚ್ ಮಾಡಿರೋದೇ ಈ ರೀತಿ ಇಟ್ಕೊಂಡು ಲೈನಿಂಗ್ ಮೇಲೆ ನಾವು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾರ್ಕ್ ಮಾಡ್ಕೊಂಡು ಅದ್ರ ಮೇಲೆ ಸ್ಟಿಚ್ ಮಾಡ್ಬೋದು. ನಾವು ಪೈಪಿಂಗ್ ಮಾಡ್ಬೋದು ಅಥವಾ ಎಮ್ಮಿಂಗ್ ಮಾಡ್ತೀವೋ ಅದು ನಮಗೆ ಬಿಟ್ಟಿದ್ದು. ನಾನು ಇಲ್ಲಿ ನಿಮಗೆ ಹಂಗೆ ಟರ್ನ್ ಮಾಡಿ ತೋರಿಸ್ತಾ ಇದ್ದೀನಿ. ಹೊಸದಾಗಿ ಕಲಿಯೋರಿಗೆ ತುಂಬ ಈಸಿ ಆಗುತ್ತೆ, ಹಾಗಾಗಿ ಈ ರೀತಿ ತೋರಿಸ್ಕೊಡ್ತಾ ಇದ್ದೀನಿ. ಅಲ್ಲಿ ಪೈಪಿಂಗ್ ಮಾಡಿದರೆ ಮತ್ತು ಎಮ್ಮಿಂಗ್ ಮಾಡಿದರೆ ತುಂಬ ಲುಕ್ಕಾಗಿ ಕಾಣುತ್ತೆ, ಇದ್ರಿಗಿಂತ ಚೆನ್ನಾಗಿ. ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಲೈನಿಂಗ್ನ ಇಟ್ಟು ಗುಂಡ್ಪಿನ್ನ ಹಾಕಿ ನೀಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಒಂದೊಂದು ಸಲ ಒಂದೇ ಸೈಡ್ ಬಂದುಬಿಡುತ್ತೆ, ನೋಡಿ ನಾವು ಚೆಕ್ ಮಾಡಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲಿ ಸೇಮ್ ಮೆಥಡೆ ಎಲ್ಲೂ ಕಟ್ ಮಾಡಿ ನೀಟಾಗಿ ನ್ಯಾಚ್ ಮಾಡಿ ಟರ್ನ್ ಮಾಡ್ಕೊಂಡು ನಾವು ಕಿನಾರಿ ಸ್ಟಿಚ್ನ ಹಾಕಬೇಕಾಗುತ್ತೆ. ನೋಡಿ ಈ ಥರ ಕಿನಾರಿ ಸ್ಟಿಚ್ ಹಾಕಿ ನೀಟಾಗಿ ಟರ್ನ್ ಮಾಡ್ಕೋಬೇಕು. ನಾವು ಡಾಟ್ಸ್ ಎಲ್ಲನೂ ಫಸ್ಟೇ ನಾವು ಮಾರ್ಕ್ ಮಾಡ್ಕೊಂಡಿದ್ರೆ ಒಳ್ಳೆಯದು. ನೋಡಿ ಸುತ್ತ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನು ಬರುತ್ತೆ ಅದೆಲ್ಲ ಕಟ್ ಮಾಡಿ ತೆಗೆದು ನಾವು ಡಾಟ್ನ ಹಿಡಿಬೇಕಾಗುತ್ತೆ. ಡಾಟ್ನ ಹಿಡಿಬೇಕಾದ್ರೆ ಏನು ಬಿಟ್ಕೊಂಡಿರ್ತೀವಲ್ವ ಆ ಡಾಟ್ನ ನೋಡಿ ರಫ್ ಮಾಡಿಬಿಟ್ಟು ಈ ರೀತಿ ನಿಧಾನವಾಗಿ ಸ್ಟಿಚ್ ಮಾಡಿ ನೀಟಾಗಿ ಫಿನಿಶಿಂಗ್ ಬರಬೇಕು. ಆ ಡಾಟು ನೋಡಿ ಈ ರೀತಿ ಇಟ್ಕೊಳ್ಳಿ. ನಾವು 2.5 ಸೆಂಟಿಮೀಟ್ರು ಬಿಟ್ಕೊಂಡಿದ್ರೆ 2.5 ಸೆಂಟಿಮೀಟ್ರು ಅಥವಾ 3 ಸೆಂಟಿಮೀಟ್ರ್ ಬಿಟ್ಟಿದ್ದೀವ ಅದ್ರ ಮೇಲೆ ಡಿಪೆಂಡು. ಈ ಡಾಟಿನ ಲೆಂತು ಸಹಿತ 6-7 ಸೆಂಟಿಮೀಟ್ರ್ ಇರುತ್ತೆ, ನೋಡ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಡಾಟ್ ಇನ್ನು ಮಿಕ್ಕಿದ ಡಾಟ್ ಎಲ್ಲನೂ 1/4 ಇಂಚ್ ಹಿಡಿದ್ರೆ ಸಾಕಾಗುತ್ತೆ. ನೋಡಿ ಮಾರ್ಕ್ ಮಾಡಿದ್ದೀವಲ್ವ ಅಲ್ಲಿ ಇಟ್ಕೊಂಡು ನೀಟಾಗಿ ನಾವು ಉಳಿದಿರ್ತಕ್ಕಂತಹ 3 ಡಾಟ್ನು 1/4 ಇಂಚ್ ಹಿಡೀರಿ ಸಾಕಾಗುತ್ತೆ. ಇಲ್ಲಿ ಡಾಟಿಗೆ ಮತ್ತು ಇನ್ನೊಂದು ಡಾಟಿಗೆ 2.5 ಸೆಂಟಿಮೀಟ್ರ್ ಅಗಲ ಅಥವಾ 3 ಸೆಂಟಿಮೀಟ್ರ್ ಅಗಲ ಬಿಟ್ಕೋಬೋದು. ಮದರ್ ಡಾಟು ಅಷ್ಟೇ, ನಾವು ಎಲ್ಲ ಚೆಸ್ಟ್ ಇರೋರ್ಗೂ ಒಂದೇ ಥರ ಹಿಡಿಯೋಕ್ಕಾಗಲ್ಲ. ಚೆಸ್ಟ್ ರೌಂಡ್ ಮೇಲೆ ನಾವು ಡಾಟ್ನ ಡಿಸೈಡ್ ಮಾಡಬೇಕಾಗುತ್ತೆ. ಡಾಟಿನ ಅಗಲ ಯಾರಿಗೆ ಹೆವಿ ಚೆಸ್ಟ್ ಇರುತ್ತೆ ಅಂಥವ್ರಿಗೆ ನಾವು ದಪ್ಪ ಚೆಸ್ಟ್ ಮದರ್ ಡಾಟ್ನ ಅಗಲ ತಗೋಬೇಕಾಗುತ್ತೆ, ಜಾಸ್ತಿ ತಗೋಬೇಕಾಗುತ್ತೆ. ಕಮ್ಮಿ ಚೆಸ್ಟ್ ಇರೋಂಥವ್ರಿಗೆ ನಾವು ಡಾಟಿನ ಅಗಲವನ್ನು ಕಮ್ಮಿ ತಗೋಬೇಕಾಗುತ್ತೆ. ಇಲ್ಲ ಕಪ್ಪು ಅಗಲ ಬರಬೇಕು. ಈಗ 40, 42, 38, 36 ಇವ್ರಿಗೆಲ್ಲ ನಾವು 3 ಸೆಂಟಿಮೀಟ್ರ್ ತಗೊಂಡ್ರೆ ಸಾಕು. ಮಧ್ಯದಲ್ಲೂ ಅಷ್ಟೇ 3 ಸೆಂಟಿಮೀಟ್ರು ಅಂದರೆ 1 ಇಂಚು 1/4 ಇಂಚುವರೆಗೂ ನಾವು ಅಗಲನ ಬ್ರಾಡ್ ಮಾಡ್ತಾ ಇರಬೇಕು. ಒಂದು ಡಾಟಿಗೆ ಇನ್ನೊಂದು ಡಾಟಿಗೆ, ಆವಾಗ ನಮಗೆ ಕಪ್ಪಿನ ಅಗಲ ಸಿಗುತ್ತೆ. ಕೆಲವು ನೋಡಿ ನಾವು ಯಾವಾಗಲೂ ಡಾಟ್ನ ಕೂರಿಸ್ಬೇಕಾಗುತ್ತೆ, ಇಲ್ಲ ಕುಪ್ಪೆ ಇದ್ದಂಗೆ ಹೇಳುತ್ತೆ. ಅವೆಲ್ಲನೂ ನೀಟಾಗಿ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನಾವು ಈ ಡಾಟ್ನ ಹಿಡಿಬೇಕಾಗುತ್ತೆ. ಯಾವಾಗಲೂ ಅಷ್ಟೇ ಎಲ್ಲವನ್ನೂ ನೀಟಾಗಿ ಒಂದೇ ಸಮ ನೋಡ್ಕೊಂಡು 1/4 ಇಂಚು ನಾವು ಡಾಟ್ನ ಹಿಡಿತಾ ಹೋಗಬೇಕು. ಎಷ್ಟೋ ಜನ ಕೇಳ್ತಾರೆ ಸ್ಟಿಚಿಂಗ್
ನಮಗೆ ಬರುತ್ತೆ, ಕಟಿಂಗ್ ಮಾತ್ರ ಹೇಳ್ಕೊಡಿ ಅಂತ ಹೇಳ್ತಾರೆ. ಆದರೆ ಸ್ಟಿಚಿಂಗ್ ಎಷ್ಟು ಮುಖ್ಯನೋ ಕಟಿಂಗೂ ಅಷ್ಟೇ ಮುಖ್ಯ. ಸ್ಟಿಚಿಂಗ್ನ ಹೇಳಿಸ್ಕೊಳ್ಳಿಲ್ಲ ಅಂದರೆ ಫಿನಿಶಿಂಗ್ ಬರಲ್ಲ. ನಾವು ಏನೇ ಮಾರ್ಕ್ ಮಾಡಿ ಏನೇ ಕಟಿಂಗ್ ಮಾಡಿದರೂ ಸ್ಟಿಚ್ ಮಾಡಬೇಕಾದ್ರೆ ವೇರಿಯೇಷನ್ ಮಾಡಿದರೆ ಲುಕ್ಕು ಅನ್ನೋದು ಇರಲ್ಲ. ಈ ಸೈಡ್ ಡಾಟ್ ಏನು ಹಿಡಿತಾ ಇದ್ದೀನಲ್ವ, ಇದು ಅವಶ್ಯಕತೆ ಇದ್ದರೆ ಹಿಡಿಬೋದು. ಎಲ್ಲ ಬ್ಲೌಸ್ಗೂ ಹಿಡಿಬೇಕು ಅಂತ ಏನು ಟೆನ್ಷನ್ ತಗೊಳ್ಳೋದು ಬೇಕಾಗಿಲ್ಲ. ನಾವು ಬಿಟ್ಕೊಂಡಿದ್ರೆ ಹಿಡಿಬೋದು. ಒಂದೊಂದು ಟೈಮು ಆ ಡಾಟ್ ಹಿಡಿದಲೇನೂ ಇರ್ಬೋದು, ಆ ಥರನೂ ಕಟಿಂಗ್ ಮಾಡ್ಕೋಬೋದು ನಾವು. ಅದು ಬೇಕೇ ಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ಡಾಟ್ ಹಿಡಿದ ಮೇಲೆ ನೀಟಾಗಿ ನಾವು ಚೆಕ್ ಮಾಡ್ಕೋಬೇಕು. ಪ್ರತಿಯೊಂದು ಡಾಟ್ ಹಿಡಿಬೇಕಾದ್ರೆ ನೀಟಾಗಿ ಚೆಕ್ ಮಾಡ್ಕೊಂಡು ನಾವು ಡಾಟ್ನ ಹಿಡಿಬೇಕಾಗುತ್ತೆ. ಡಾಟ್ ಹಿಡಿದು ನೀಟಾಗಿ ಫಿನಿಶಿಂಗ್ ಮಾಡಬೇಕು. ಇವಕ್ಕೆಲ್ಲ ಮೆಥಡ್ ಇದೆ. ಡಾಟ್ನ ಯಾರ್ಯಾರಿಗೆ ಎಷ್ಟೆಷ್ಟು ಲೆಂತ್ ತಗೋಬೇಕು, ಎಲ್ಲಿಂದ ಎಷ್ಟು ತಗೋಬೇಕು ಅಂತ, ಇದೆಲ್ಲ ಫುಲ್ ಡೀಟೇಲಾಗಿ ಬೇಕು ಅಂದರೆ ಒಂದು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ನಡುವೆ ವಿಡಿಯೋ ಹಾಕೋಣ ಅಂದ್ಕೊಂಡು ಹಾಕೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಏನೋ ವಿಡಿಯೋ ಮಾಡ್ಬೋದು, ಆದರೆ ಏನು ಮಾಡೋದು, ಎಡಿಟಿಂಗ್ ಮಾಡೋದೇ ಟೈಮ್ ಆಗೋಗುತ್ತೆ. ಹಂಗಾಗಿ ವಿಡಿಯೋನ ಹಾಕೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ಬರೋ ದಿನಗಳಲ್ಲಿ ನಾನು ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡಿ, ಈಗ ನಾನು ಫ್ರಂಟ್ ಪಾರ್ಟ್ನ ನೀಟಾಗಿ ಹಿಡಿದು ಚೆಕ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಉಕ್ಸ್ಪಟ್ಟಿ ವೇರಿಯೇಷನ್ ಆಗುತ್ತೆ, ಒಂದು ಉದ್ದ ಗುಡ್ಡ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಕೇಳ್ತಾ ಇರ್ತೀರ ಎಷ್ಟೋ ಸಲ, ಸ್ಟಿಚ್ ಮಾಡ್ತೀರಾ, ಬಟ್ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹೊಲ್ದಾಗ ಏನಾಗುತ್ತೆ, ಉದ್ದ ಗುಡ್ಡ ಬರುತ್ತೆ. ಅದೆಲ್ಲ ಬರಬಾರ್ದು ಅಂದರೆ ನಾವು ಫಸ್ಟೇ ಡಾಟ್ ಹಿಡಿದ ತಕ್ಷಣ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿ ನಾವು ಡಾಟ್ನ ನೀಟಾಗಿ ಸಮವಾಗಿ ಹಿಡಿಬೇಕು. ವೇಸ್ಟ್ ಬ್ಯಾಂಡ ಅಟ್ಯಾಚ್ ಮಾಡ್ತೀವಿ ಅಂದ್ಕೊಳ್ಳಿ, ಆವಾಗಲೂ ಸಹಿತ ಇನ್ನೊಂದು ಸಲ ಚೆಕ್ ಮಾಡಿ ನಾವು ನಂತರ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿನ ಸ್ಟಿಚ್ ಮಾಡಬೇಕು. ನೆಕ್ಸ್ಟ್ ದಿನದಲ್ಲಿ ತೋರಿಸ್ಕೊತೀನಿ. ಈ ವಿಡಿಯೋದಲ್ಲಿ ಬರೀ ಡಾಟ್ ಮಾತ್ರ ನಾನು ತೋರಿಸ್ಕೊಡ್ತಾ ಇರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ.